ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆಯಲ್ಲಿದ್ದೇವೆ. ಯೇ ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜ ಎಂದೇ ಪ್ರಖ್ಯಾತವಾಗಿದೆ ಮತ್ತು ಕಿಂಗ್ ಕೋಬ್ರಾ ಅಂದ್ರೆ ಕಾಳಿಂಗ ಸರ್ಪಗಳ ರಾಜಧಾನಿಯಾಗಿದೆ. ಸ್ನೇಹಿತರೆ, ಇವತ್ತು ನಾವು ಪಶ್ಚಿಮ ಘಟ್ಟದಲ್ಲಿ ಅಡಗಿರುವ ಒಂದು ರಹಸ್ಯ ಜಲಪಾತವನ್ನು ತೋರಿಸ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಆಗುಂಬೆಯ ಒಂದು ರಹಸ್ಯ ಜೋಗಿಗುಂಡಿ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದ ಮಲೆನಾಡಿನ ರಹಸ್ಯ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರೋ ದಟ್ಟ ಕಾಡಿನ ಮಧ್ಯೆ ಅಡಗಿರುವ ಸುಂದರ ಜಲಪಾತ ಜೋಗಿಗುಂಡಿ. ಈ ಜಾಗ ಎಷ್ಟು ಸುಂದರವಾಗಿದೆ ಗೊತ್ತಾ? ಬನ್ನಿ, ಇವತ್ತು ಲಾಗ್ನಲ್ಲಿ ಈ ಜಲಪಾತದ ಸಂಪೂರ್ಣ ಮಾಹಿತಿ ನೋಡೋಣ. ಸ್ನೇಹಿತರೆ, ಜೋಗಿಗುಂಡಿ ಜಲಪಾತ ಇರೋದು ನಮ್ಮ ಆಗುಂಬೆ ಹತ್ತಿರ. ಇಲ್ಲಿಗೆ ಬರಬೇಕು ಅಂದ್ರೆ ದಟ್ಟ ಕಾಡಿನ ನಡುವೆ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಬೇಕು. ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಬಳಿ ಸಣ್ಣ ಪ್ರವೇಶ ಶುಲ್ಕ ಇದೆ. ಇಲ್ಲಿಂದ ಕಾಲ್ನಡಿಗೆಯಲ್ಲೇ ಸಾಗುವ ಅನುಭವ ಇದೆ ಸ್ನೇಹಿತರೆ, ತುಂಬಾ ರೋಮಾಂಚನಕಾರಿ. ಇಲ್ಲಿ ನೀರು ಗುಂಡಿಯೊಳಗೆ ಧುಮುಕುತ್ತದೆ, ಹಾಗಾಗಿ ಇದಕ್ಕೆ ಜೋಗಿಗುಂಡಿ ಅಂತ ಹೆಸರು ಬಂದಿದೆ. ಫ್ರೆಂಡ್ಸ್, ನೀವು ಜೋಗಿಗುಂಡಿಗೆ ಭೇಟಿ ನೀಡಲು ಅತ್ಯಂತ ಸೂಕ್ತ ಸಮಯ ಅಂದ್ರೆ ಅದು ಮಳೆಗಾಲ ಅಥವಾ ಜೂನ್ ನಿಂದ ನವೆಂಬರ್ ತಿಂಗಳ ನಡುವೆ ಯಾವಾಗಾದ್ರೂ ಹೋಗ್ಬೋದು. ಈ ಸಮಯದಲ್ಲಿ ಮಳೆ ಅಬ್ಬರಕ್ಕೆ ಜಲಪಾತ ತುಂಬಿ ತುಳುಕುತ್ತಿರುತ್ತದೆ. ಕಾಡಿನ ಹಸಿರು ಕಣ್ಣಿಗೆ ತಂಪು ನೀಡುತ್ತಿರುತ್ತದೆ. ಆದರೆ ಮಳೆಗಾಲದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು, ಏಕೆಂದ್ರೆ ಇಲ್ಲಿ ಜಾರುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಫ್ರೆಂಡ್ಸ್, ನೀವು ಜೋಗಿಗುಂಡಿಗೆ ಬಂದ್ರೆ ಇದ್ರ ಜೊತೆಗೆ ನೀವು ಆಗುಂಬೆಯಲ್ಲಿ ಆಗುವಂತ ಸನ್ಸೆಟ್, ಬರ್ಕಣ ಫಾಲ್ಸ್ ಹಾಗೂ ಸುಂದರವಾದ ಕುಂದಾದ್ರಿ ಹಿಲ್ಸ್ ಕೂಡ ನೋಡ್ಬೋದು. ವೀಕೆಂಡ್ ಟ್ರಿಪ್ಗೆ ಇದು ತುಂಬಾ ಬೆಸ್ಟ್ ಪ್ಲೇಸ್. ಇಲ್ಲಿಗೆ ಬರುವಾಗ ನೀವು ಕೆಲವು ಪ್ರಮುಖ ಎಚ್ಚರಗಳನ್ನು ವಹಿಸಬೇಕು. ಜೋಗಿಗುಂಡಿಯ ನೀರು ಆಳವಾಗಿದೆ ಹಾಗೂ ಇಲ್ಲಿ ಈಜುವುದು ಅಥವಾ ಗುಂಡಿಯೊಳಗೆ ಇಳಿಯುವುದು ತುಂಬಾ ಅಪಾಯಕಾರಿ, ಹಾಗಾಗಿ ನೀರಿಗೆ ಇಳಿಯಬೇಡಿ. ಮಳೆಗಾಲದಲ್ಲಿ ಇಲ್ಲಿ ಜಿಗಣೆಗಳ ಅಂದ್ರೆ ಲೀಚಸ್ ಕಾಟ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಬಟ್ಟೆ ಮತ್ತು ಸಾಕ್ಸ್ ವಿಚಾರದಲ್ಲಿ ಎಚ್ಚರವಿರಲಿ. ಜಾರುವ ಬಂಡೆಗಳಿರುವುದರಿಂದ ಒಳ್ಳೆಯ ಗ್ರಿಪ್ ಇರುವ ಶೂ ಧರಿಸುವುದು ಕಡ್ಡಾಯ. ನೀವು ಕೂಡ ಒಬ್ಬ ವ್ಲಾಗರ್ ಆಗಿದ್ರೆ ಕಾಡಿನಲ್ಲಿ ಮಳೆ ಅಥವಾ ತೇವಾಂಶ ಹೆಚ್ಚಿರುವ ಕಾರಣ ನಿಮ್ಮ ಕ್ಯಾಮ್ರಾ ಅಥವಾ ಮೊಬೈಲ್ ಸೇಫ್ ಇಡಲು ವಾಟರ್ ಪ್ರೂಫ್ ಪೌಚ್ನ ಬಳಸಿ. ಇಲ್ಲಿ ನೀರಿನ ಸದ್ದು ಜೋರಾಗಿರೋದ್ರಿಂದ ಮೈಕ್ ಹತ್ರ ಇಟ್ಟು ಮಾತನಾಡಿ ಅಥವಾ ವಾಯ್ಸ್ ಓವರ್ ಬಳಸಿ. ಪ್ರಕೃತಿ ಸೌಂದರ್ಯವನ್ನು ಡಿಜಿಟಲ್ ಕ್ಯಾಪ್ಚರ್ ಮಾಡಲು ಸ್ಲೋ ಮೋಷನ್ ಮೋಡ್ ಬಳಸೋದು ಉತ್ತಮ. ಇನ್ನು ಜಲಪಾತದ ಬಗ್ಗೆ ಹೇಳೋದಾದ್ರೆ, ಜಗತ್ತಿನ ಕಣ್ಣುಗಳಿಗೆ ಸುಲಭವಾಗಿ ಗೋಚರಿಸಿದಂತೆ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ಜೋಗದ ಗುಂಡಿ ಜಲಪಾತ ನೆಲೆಗೊಂಡಿದೆ. ಈ ಜಲಪಾತದ ವಿಶೇಷತೆ ಎಂದರೆ ಇದರ ಉಗಮ ಸ್ಥಾನ ಸಾಂಪ್ರದಾಯಿಕ ಜಲಪಾತಗಳಂತೆ ಇದು ಎತ್ತರದಿಂದ ಧುಮುಕುವುದಿಲ್ಲ, ಬದಲಾಗಿ ಗುಹೆಯೊಂದರಿಂದ ಉಗಮಿಸಿ ಬೆಟ್ಟದ ಮೂಲಕ ಹರಿಯುತ್ತದೆ. ಇಲ್ಲಿಗೆ ರಸ್ತೆ ಸಂಪರ್ಕವಿಲ್ಲದ ಕಾರಣ ಜಲಪಾತವನ್ನು ತಲುಪಲು ಕಾಲ್ನಡಿಗೆಯ ಮೂಲಕವೇ ಹೋಗಬೇಕಾಗುತ್ತದೆ. ಜಲಪಾತದ ಸುತ್ತಮುತ್ತಲಿನ ಅರಣ್ಯವು ಸಾಕಷ್ಟು ದಟ್ಟವಾಗಿದೆ, ಆದ್ದರಿಂದ ದಾರಿ ತಪ್ಪುವ ಸಾಧ್ಯತೆ ಇರುವುದರಿಂದ ಸ್ಥಳೀಯ ಮಾರ್ಗದರ್ಶಕರಿಲ್ಲದೆ ಅರಣ್ಯದ ಆಳಕ್ಕೆ ಹೋಗುವುದು ಸೂಕ್ತವಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ ಈ ಜಲಪಾತನ, ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಈ ಜಲಪಾತನ ಒಮ್ಮೆ ಭೇಟಿ ಕೊಡಲೇಬೇಕಾದಂಥ ಜಾಗ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.